ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಏನಪ್ಪ ಅಂತಂದರೆ ಯಾರೆಲ್ಲ UGCET 2024 ಸ್ಟೂಡೆಂಟ್ಸ್ ಇದ್ದರು, ನಿನ್ನೆ ಒಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಒಂದು ಲಿಂಕ್ನ ಬಿಟ್ಟಿದ್ದರು. ನಾನಿವಾಗ ವೆಬ್ಸೈಟಲ್ಲಿ ಇದ್ದೀನಿ. ಬೇಕಾದರೆ ನಿಮಗೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿನ್ನೆ ಇಲ್ಲಿ ಏನಿತ್ತು ಅಂತಂದರೆ ನಿನ್ನೆ ಸಾಯಂಕಾಲವನ್ನು ಒಂದು ಅಪ್ಡೇಟ್ ಆಯ್ತು. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋರಿ ಅಂತಂದು ಒಂದು ಡೇಟ್ ಬಿಟ್ಟು ಒಂದು ಲಿಂಕ್ನ ಬಿಟ್ಟಿದ್ದು. ಅಲ್ಲಿ ನೀವು ಓಪನ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ನು ಮತ್ತು ಡೇಟ್ ಆಫ್ ಬರ್ತು ಕ್ಯಾಪ್ಚಾ ಎಲ್ಲನ ಹಾಕಿಬಿಟ್ಟು ಏನು ಮಾಡಿದ್ರಿ ಅಂತಂದರೆ ಡೌನ್ ಮಾಡ್ಕೊಂಡಿದ್ರಿ. ಬಟ್ ಸದ್ಯಕ್ಕಂತೂ ಇವಾಗ ಕಾಣಿಸ್ತಿಲ್ಲ. ನಾನು ಹೇಳಿದ್ದು ಯಾಕಂದರೆ ಎಷ್ಟು ಹುಡುಗರಿಗೆ ಇವಾಗ ಸರ್ವರ್ ಬಿಸಿ ಬರ್ತದೆ, ಬೆಳಗ್ಗೆ ಚೆಕ್ ಮಾಡ್ಕೋರಿ ಬರ್ತದೆ ಅಂತಂದು. ಬಟ್ ಇವಾಗ ಬೆಳಗ್ಗೆನೂ ಕೂಡ ಇನ್ನೂ ಕೂಡ ಸರ್ವರ್ ಬಿಸಿ ಭಾಳ ಇತ್ತು. ಬಟ್ ಹಂಗಾಗಿಬಿಟ್ಟು ಸ್ಟೂಡೆಂಟ್ಸ್ ಭಾಳ ಕನ್ಫ್ಯೂಷನ್ ಆದ ಭಯ ಪಡ್ಕೊಂಡಿದ್ರಿ. ಆದರೂ ಕೂಡ ಇನ್ನೂ ಕೂಡ ಬರ್ಲಾರಕ್ಕೆ ಅವಾಗವಾಗ ವೆಬ್ಸೈಟಲ್ಲಿ ಹೋಗ್ತಿದ್ರಿ. ಬಟ್ ಇವಾಗ ಕೊನೆದಾಗ ಏನಾಗ್ಬಿಡುತ್ತೆ ಅಂತ ಒಂದು ಶಾಕಿಂಗ್ ನ್ಯೂಸ್ ಥರ, ಏನು ಕೂಡ ಒಂದು ಲಿಂಕು ಕಾಣಿಸ್ತಿಲ್ಲ, ಏನೂ ಇಲ್ಲ ಸದ್ಯಕ್ಕೆ. ಓಕೆ, ಅಲ್ಲಿ ಏನು ಕೂಡ ಕಾಣಿಸ್ತಿಲ್ಲ. ಹಂಗಾಗಿಬಿಟ್ಟು ಭಾಳ ಹುಡುಗರು ನನಗೆ ಮೆಸೇಜ್ ಮಾಡಿದ್ರಿ. ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೌನ್ ಮಾಡೋಕ್ಕೆ ಇಂತಿಷ್ಟು ಲಾಸ್ಟ್ ಡೇಟ್ ಅಂತ ಯಾವಾಗಿರುತ್ತಂದರೆ ಬಿಫೋರ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಅದಕ್ಕಿಂತ ಇಂದ ಮುಂಚೆಕ್ಕೆ ನೀವು ಡೌನ್ ಮಾಡ್ಕೊಂಡ್ರೆ ನಡೀತದೆ. ಅದು ಯಾವಾಗ ಮಾಡ್ಕೊಂಡ್ರೆ ನಡೀತದೆ ಅಂತ ಹೇಳಿದ್ದೆ. ಬಟ್ ಇವಾಗ ಲಿಂಕ್ ಇಲ್ಲ ಅಂದರೆ ಎಲ್ಲಿದ್ದೆ ಡೌನ್ ಮಾಡ್ಕೊಂತೀರ. ಸೊ ಹಂಗಾಗಿಬಿಟ್ಟು ಭಯ ಪಡಬೇಡ್ರಿ. ಓಕೆ, ನಾನು ನಿಮ್ಗೆ ಒಂದು ರಿಲ್ಯಾಕ್ಸೇಷನ್ ಹೇಳೋಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದು. ಏನೂ ಇಲ್ಲ, ಕಡೆಯಿಂದ ಆ್ಯಕ್ಚುಲಿ ಎಷ್ಟು ಹುಡುಗರು ಕೆಲವೊಂದಿಷ್ಟು ಮಾರ್ಕ್ಸ್ ಅಪ್ಡೇಟ್ ಆಗಿದ್ದಿಲ್ಲ ಅಂತ ಇದ್ರಿ. ಅಂದರೆ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ರಿ, ಅಣ್ಣ ನಂದು ಮ್ಯಾಥ್ಸು, ನಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಏನೋ ಮಾರ್ಕ್ಸ್ ತಪ್ಪಾಗಿದೆ, ಅಥವಾ ಕೆಲವೊಂದಿಷ್ಟು ನಂದು ರಿಸಲ್ಟ್ ಮೇಲ್ಗಡೆ ಅಗ್ರಿಕಲ್ಚರ್ ಕೂಡ ತೋರಿಸ್ತಿಲ್ಲ, ಅದು ಇನ್ನೂ ತೋರಿಸ್ತಿಲ್ಲ, ಅದು ಬರ್ದಿದ್ದೀನಿ ಬಟ್ ಆದರೂ ಇಲ್ಲ, ನಾನು PCMB ಎಲ್ಲ ಬರ್ದಿದ್ದೀನಿ ಆದರೂ ಕೂಡ ನಂದು ಇದು ರಿಸಲ್ಟ್ ತೋರಿಸಿಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ರಿ. ಸೊ ಹಂಗಾಗಿಬಿಟ್ಟು ಇದು ಮೇ ಬಿ ಅಂದರೆ KEದವ್ರ ಗಮನಕ್ಕೆ ಬಂದಿರೋ ಕಾಣಿಸ್ತೈತೆ. ಸೊ ಹಂಗಾಗಿಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿಬಿಟ್ಟು ವಾಪಸ್ದಾಗಿ ಒಂದು ಲಿಂಕ್ ಬಿಡ್ತಾರೆ. ಓಕೆ, ವಾಪಸ್ ಬೇಕಾದ್ರೆ ಡೌನ್ ಮಾಡ್ಕೋರಿ, ಸೇಮ್ ಅದೇ ಇರ್ತದೆ. ಬಟ್ ಯಾರದ್ದೆಲ್ಲ ತಪ್ಪಾಗಿತ್ತು ನೋಡಿರಿ, ಅವ್ರದ್ದೆಲ್ಲ ಕೂಡ ಅಪ್ಡೇಟ್ ಆಗಿಬಿಟ್ಟು ಕರೆಕ್ಟಾಗಿ ಬರ್ತದೆ. ಸರಿ, ಇನ್ನೊಂದು ಚಾನ್ಸ್ ಲಿಂಕ್ ಬಿಟ್ಟರೆ ಇಮಿಡಿಯೇಟಾಗಿ ಡೌನ್ ಮಾಡ್ಕೋರಿ. ಓಕೆ, ಅದೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಯಾರು ಕೂಡ KEದವ್ರು ಮೋಸ ಮಾಡಲ್ಲ ಅಂತಂದರೆ ಮುಂಚೆ ಡೌನ್ ಮಾಡ್ಕೊಂಡ್ರೆ ಮುಗೀತು, ಇವಾಗ ಇಲ್ವ ಅಂತಂದು ಅಷ್ಟೇನು ಗಾಬರಿ ಆಗ್ಬಿಡ್ರಿ. ಎಲ್ಲರಿಗೂ ಕೂಡ ಲಿಂಕ್ ಬರ್ತದೆ. ಇನ್ನೊಂದು ಟೈಮ್ ಬಿಟ್ಟೇ ಬಿಡ್ತಾರೆ. ಆರಾಮ್ಸಾಗಿ ಡೌನ್ ಮಾಡ್ಕೋರಿ, ಬಂದಾಗ ಮಾಡ್ಕೋರಿ. ಓಕೆ, ಅದ್ರ ಬಗ್ಗೆ ಮತ್ತೆ ಸಪ್ರೇಟ್ ಏನು ವಿಡಿಯೋ ಮಾಡಲ್ಲ. ವೆಬ್ಸೈಟ್ ಆಗೋಗಿ ನೋಡ್ತಾರೆ, ಇಲ್ಲಿ ಬರ್ತದೆ, ಇಲ್ಲೇ ಬರ್ತದೆ ಲಿಂಕ್, ಎಲ್ಲಿ ಬರಲ್ಲ. ಹೋಗ್ಬಿಟ್ಟು ಡೌನ್ ಮಾಡ್ಕೋರಿ. ಈಗಂತೂ ನಿಮ್ಮ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ ಅಂತಂದು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಏನು ಭಯ ಪಡಬೇಡ್ರಿ, ಬಂದೇ ಬರ್ತದೆ. ವಾಪಸ್ ಮೊದಲು ಡೌನ್ ಮಾಡ್ಕೊಂಡಿದ್ರು ಸರಿನೇ, ಮತ್ತೆ ಒಂದು ಸರ್ತಿ ಡೌನ್ ಮಾಡ್ಕೋರಿ, ಏನಾಗಲ್ಲ. ಓಕೆ, ಒಂದು ಕೆಲವೊಂದು ಟೈಮ್ ಏನಾದರೂ ಅಪ್ಡೇಟ್ ಆಗಿ ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ. ಸರಿ, ಬರ್ತತೆ. ಬಂದ ತಕ್ಷಣ ನಂಗೆ ತಿಳ್ಸೋಕ್ಕಂತೂ ಆಗುತ್ತಿಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಈವ್ನಿಂಗ್ವರೆಗೂ ನಾನು ಸ್ವಲ್ಪ ಬಿಸಿ ಇರ್ತೀನಿ. ಓಕೆ, ನಂದು ಹಾಸ್ಪಿಟಲ್ ಡ್ಯೂಟಿ ಇರ್ತದೆ, ಸ್ವಲ್ಪ ಕಾಲೇಜ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಬಂದಾಗ ನಾನು ಈವ್ನಿಂಗ್ ಮೇಲೆ ಏನಾದರೂ ಕೂಡ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.